ಎಸ್ಐಆರ್ ಬಗ್ಗೆ ಗೊಂದಲ ಮತ್ತು ಭಯ ಬೇಡ, ಜಾಗೃತಿ ಮತ್ತು ಚಾಣಕ್ಯತೆ ಇರಲಿ. ಅಂದು 2002ರಲ್ಲಿ ಎಸ್ಐಆರ್ ಆಗಿತ್ತು. ನಂತರ ಈಗ 2026ರಲ್ಲಿ ಎಸ್ಐಆರ್ ನಡೆಯುತ್ತಿದೆ. ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ದೊಡ್ಡ ಮಟ್ಟದ ಗೊಂದಲ ಮತ್ತು ಆತಂಕ ಸೃಷ್ಟಿಸಿರುವ ಒಂದು ಪ್ರಮುಖ ವಿಷಯವೆಂದರೆ ಅದುವೇ ಎಸ್ಐಆರ್, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಆದರೆ ಸಾರ್ವಜನಿಕರೇ, ನೀವೇನೂ ಹೆದರುವ ಅಗತ್ಯವಿಲ್ಲ. ಈ ಎಸ್ಐಆರ್ ಪ್ರಕ್ರಿಯೆಯನ್ನು ನೀವು ಹೇಗೆ ಅತ್ಯಂತ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಇನ್ಸೈಟ್ ನ್ಯೂಸ್ 14 ತಂಡ ಇಂದು ನಿಮ್ಮ ಮುಂದೆ ತಂದಿದೆ. ಜನರಲ್ಲಿರುವ ಈ ದೊಡ್ಡ ಭೀತಿಯನ್ನು ದೂರ ಮಾಡಲು ದಯವಿಟ್ಟು ಈ ಉಪಯುಕ್ತ ಮಾಹಿತಿಯ ಲಿಂಕ್ ಅನ್ನು ನಿಮ್ಮೆಲ್ಲ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಸಹಾಯ ಮಾಡಿ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಏನಿದು ಎಸ್ಐಆರ್? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಪ್ರಿಯ ವೀಕ್ಷಕರೇ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಂದರೆ ಮತದಾರರ ವಿಶೇಷ ಪರಿಷ್ಕರಣೆ ಎಂದರ್ಥ. ಇದರಲ್ಲಿ ಒಟ್ಟು 2 ಪ್ರಮುಖ ಹಂತಗಳಿರುತ್ತವೆ. ಮೊದಲನೇ ಹಂತ ಮ್ಯಾಪಿಂಗ್. ನಿಮ್ಮ 2002ರ ಹಳೆಯ ವೋಟರ್ ಲಿಸ್ಟ್ ಅನ್ನು 2025ರ ಇಂದಿನ ವೋಟರ್ ಲಿಸ್ಟ್ ಜೊತೆಗೆ ಜೋಡಣೆ ಮಾಡುವುದಕ್ಕೆ ಮ್ಯಾಪಿಂಗ್ ಎನ್ನಲಾಗುತ್ತದೆ. ಈಗಾಗಲೇ ಈ ಪ್ರಕ್ರಿಯೆಯು 90% ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಎರಡನೇ ಹಂತ ಎನ್ಯೂಮರೇಷನ್ ಫಾರ್ಮ್. ಇದು ಅತ್ಯಂತ ಪ್ರಮುಖವಾದ ಘಟ್ಟ. ಈ ಹಂತದಲ್ಲಿ ನಿಮ್ಮ ಮನೆಗೆ ಬರುವ BLO, ಬೂತ್ ಲೆವೆಲ್ ಆಫೀಸರ್, ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿಯೊಬ್ಬ ಮತದಾರರಿಗೂ ಒಂದು ಎನ್ಯೂಮರೇಷನ್ ಫಾರ್ಮ್ ಅನ್ನು ನೀಡಲಿದ್ದಾರೆ. ಗಮನಿಸಿ, ಈ ಫಾರ್ಮ್ನಲ್ಲಿ ಈಗಾಗಲೇ ವೋಟರ್ ಲಿಸ್ಟ್ನಲ್ಲಿರುವ ನಿಮ್ಮ ಹಳೆಯ ಫೋಟೋ ಪ್ರಿಂಟ್ ಆಗಿ ಬಂದಿರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಏರಿಯಾದ BLO ಹೆಸರು ಮತ್ತು ಅವರ ಫೋನ್ ನಂಬರ್ ಕೂಡ ಇದರಲ್ಲಿ ನಮೂದಾಗಿರುತ್ತದೆ. ಎನ್ಯೂಮರೇಷನ್ ಫಾರ್ಮ್ ತುಂಬುವುದು ಹೇಗೆ? ವೀಕ್ಷಕರೇ, ಈಗ ಹೇಳುವ ಮಾಹಿತಿಯನ್ನು ಅತ್ಯಂತ ಗಮನವಿಟ್ಟು ಕೇಳಿ. ಈ ಫಾರ್ಮ್ ಅನ್ನು ಪ್ರತಿಯೊಬ್ಬ ಮತದಾರರು ಕಡ್ಡಾಯವಾಗಿ ತುಂಬಬೇಕಾಗುತ್ತದೆ. ಯಾವುದೇ ಗಡಿಬಿಡಿ ಅಥವಾ ತಪ್ಪುಗಳಿಲ್ಲದೆ ನಿಖರವಾದ ಮಾಹಿತಿ ನೀಡುವುದು ಅತಿ ಮುಖ್ಯ. ವೈಟ್ ಬ್ಯಾಕ್ಗ್ರೌಂಡ್ ಇರುವ 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ರೆಡಿ ಮಾಡಿಕೊಳ್ಳಿ. ಫಾರ್ಮ್ನಲ್ಲಿ ನಿಮ್ಮ 2025ರ ವೋಟರ್ ಲಿಸ್ಟ್ ವಿವರಗಳನ್ನು ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಬರೆಯಿರಿ. ಇದರ ಪಕ್ಕದಲ್ಲೇ ನಿಮ್ಮ 2002ರ ವೋಟರ್ ಲಿಸ್ಟ್ ವಿವರಗಳನ್ನು ನಮೂದಿಸಬೇಕು. ಒಂದು ವೇಳೆ 2002ರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲದಿದ್ದರೆ ಏನು ಮಾಡಬೇಕು? ಕೇಸ್ 1. ನೀವು 2002ರಲ್ಲಿ ಮತದಾರರಾಗಿರದಿದ್ದರೆ ಆ ಜಾಗದಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ 2002ರ ವೋಟರ್ ಲಿಸ್ಟ್ ವಿವರಗಳನ್ನು ತುಂಬಬೇಕು. ಕೇಸ್ 2. ಒಂದು ವೇಳೆ ತಂದೆ ತಾಯಿಯ ವಿವರವೂ ಲಭ್ಯವಿಲ್ಲದಿದ್ದರೆ ನಿಮ್ಮ ತಾತನವರ ಗ್ರ್ಯಾಂಡ್ಫಾದರ್ 2002ರ ವಿವರಗಳನ್ನು ಬರೆಯಬಹುದು. ಕೇಸ್ 3. ಮಹಿಳೆಯರಿಗೆ 2002ರಲ್ಲಿ ಮದುವೆಯಾಗಿದ್ದ ಮಹಿಳೆಯರ ಬಳಿ ತಮ್ಮ ಸ್ವಂತ ವಿವರ ಇಲ್ಲದಿದ್ದರೆ ತಂದೆಯ ಜಾಗದಲ್ಲಿ ತಮ್ಮ ಪತಿಯ 2002ರ ವೋಟರ್ ಲಿಸ್ಟ್ ವಿವರಗಳನ್ನು ನೀಡಬಹುದು. ಫಾರ್ಮ್ನ ಕೆಳಭಾಗದಲ್ಲಿ ಏನೇನು ತುಂಬಬೇಕು? ನಿಮ್ಮ ಭಾಗದ ಸಂಖ್ಯೆ, ಪಾರ್ಟ್ ನಂಬರ್ ಮತ್ತು ಕ್ರಮ ಸಂಖ್ಯೆ, ಸೀರಿಯಲ್ ನಂಬರ್ ಬರೆಯಿರಿ. ನಿಮ್ಮ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್, ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ತಂದೆಯ ಹೆಸರು ಹಾಗೂ ತಂದೆಯ ಎಪಿಕ್ ನಂಬರ್ ಬರೆಯಬೇಕು. ತಾಯಿಯ ಹೆಸರು ಹಾಗೂ ತಾಯಿಯ ಎಪಿಕ್ ನಂಬರ್ ಬರೆದು ಕೊನೆಯಲ್ಲಿ ನಿಮ್ಮ ಸಹಿಯನ್ನು ಸಿಗ್ನೇಚರ್ ಹಾಕಬೇಕು. ಪ್ರಕ್ರಿಯೆ ಮುಕ್ತಾಯ ಹೇಗೆ? ನೀವು ಫಾರ್ಮ್ ಅನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ನಿಮ್ಮ BLO ಅವರು ಆ ಒರಿಜಿನಲ್ ಫಾರ್ಮ್ ಅನ್ನು ತಮ್ಮ ಬಳಿ ಇಟ್ಟುಕೊಂಡು ನಿಮಗೆ ಒಂದು ಅಕ್ನಾಲೆಡ್ಜ್ಮೆಂಟ್ ಕಾಪಿಯನ್ನು ನೀಡುತ್ತಾರೆ. ಅಲ್ಲಿಗೆ ನಿಮ್ಮ ಎಸ್ಐಆರ್ ಎನ್ಯುಮರೇಷನ್ ಫಾರಂ ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. ಜವಾಬ್ದಾರಿಯುತ ನಾಗರಿಕರಾಗಿ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಧನ್ಯವಾದಗಳು.